ಇಷ್ಟ ಇಲ್ಲದೆ ಇದ್ರು ಡ್ಯಾಡ್ ಬಲವಂತಕ್ಕೋಸ್ಕರ ಅವಳನ್ನ ಅದಕ್ಕೆ ಅಂತ ಕರೀಲೇಬೇಕು. ಛೇ, ಏನು ಲೈಫೋ ನಂದು, ಒಂಚೂರು ಫ್ರೀಡಮ್ ಇಲ್ಲ. ನೆಮ್ಮದಿಯಾಗಿದ್ದೆ, ಅಷ್ಟರಲ್ಲಿ ಈ ಅಕ್ಕ ತಂಗಿದಿರೋ ನನ್ನ ಲೈಫಲ್ಲಿ ರಾಹು ಕೇತು ಥರ ಬಂದ್ಬಿಟ್ರು. ದೇ ಸ್ಪಾಯ್ಲ್ಡ್ ಎವ್ರಿಥಿಂಗ್. ಅದಕ್ಕೆ ಅಂತೆ, ಅದಕ್ಕೆ ಅವಳ ತಲೆ. ಭಾಗ್ಯ, ಬಂದ್ಯಾ? ಬಮ್ಮ, ಬಾ ಕೂತ್ಕೋ. ನೋವು ಹೇಗಿದ್ಯಮ್ಮ? ನೋವೇನಿಲ್ಲ ಅತ್ತೆ. ಸುಸ್ತು ಏನಿಲ್ಲ ಅತ್ತೆ. ಎಲ್ಲಿ ಮಾವ ಗುಂಡಣ್ಣ ಇಬ್ರು ಕಾಣಿಸ್ತಾ ಇಲ್ಲ? ನಿಮ್ಮ ಮಾವನವರು ಪುಸ್ತಕಕ್ಕೆ ಅಂಟ್ಕೊಂಡು ಕೂತಿದ್ದಾರೆ. ನಿಮ್ಮಮ್ಮ ನೋಡಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ನಿನ್ನ ಮಗರಾಯ ಟ್ರಿಪ್ಗೆ ಹೋಗ್ತೀನಿ, ಪ್ಯಾಕಿಂಗ್ ಮಾಡ್ಕೋತೀನಿ ಅಂತ ಒಂದು ಬಟ್ಟೆ ತುಂಬಿಸ್ತಿದ್ದಾನೆ ಅಂದ್ರೆ ಕೇಳ್ಬೇಡ ನೀನು. ಓಹೋ, ಪ್ಯಾಕಿಂಗ್ ಮಾಡ್ತಿದ್ದಾನ? ಎಲ್ರಿಗಿಂತ ಮುಂಚೆ ಅವನೇ ತಯಾರಾಗ್ತಾನೆ ಅನ್ಸುತ್ತೆ. ಪಾಪ, ಎಲ್ಲೂ ಹೊರಗಡೆ ಹೋಗ್ದೆ ಬೇಜಾರಾಗಿ ಹೋಗಿರ್ತಾನೆ. ಭಾಗ್ಯ, ಮನೇಲಿರೋ ಮಗನ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ಮನೆ ಬಿಟ್ಟು ಹೋಗಿದ್ದಾಳಲ್ಲ ಮಗಳು, ಅವಳ ಬಗ್ಗೆ ಯೋಚನೆ ಮಾಡು. ಅಮ್ಮ, ಏನ್ ನಿನ್ ಮಾತಿನ ಅರ್ಥ? ಅಂದ್ರೆ ನನಗೆ ಬಂಗಾರಿ ಬಗ್ಗೆ ಯೋಚನೆ ಇಲ್ಲ ಅಂತನಾ? ಅದನ್ನ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಾ ನಾನು? ಅಲ್ಲ, ಮನೆ ಮಗಳು ಮನೆ ಬಿಟ್ಟು ಆಚೆ ಹೋಗಿದ್ದಾಳೆ, ಆ ಮಗು ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ಟ್ರಿಪ್ಪು ಗಿಪ್ಪು ಅಂತ ಮಾತಾಡ್ತಿದ್ರಲ್ಲ, ಏನ್ ಹೇಳ್ಬೇಕು ನಿಮ್ಗೆ? ನನಗಿದೆಲ್ಲ ಇಷ್ಟ ಆಗ್ತಾ ಇಲ್ಲ ಭಾಗ್ಯ. ನನಗೂ ಏನ್ ಈ ತರ ಇರೋದಕ್ಕೆ ಇಷ್ಟ ಇಲ್ಲಮ್ಮ. ಬಂಗಾರಿ ಬಗ್ಗೆ ಪ್ರತಿದಿನ ಪ್ರತಿ ಕ್ಷಣ ಯೋಚನೆ ಮಾಡ್ತಾನೆ ಇದ್ದೀನಿ. ಯೋಚನೆ ಮಾಡ್ತಿದ್ದೀನಿ ಅಂದ್ಮೇಲೆ ಯಾಕೆ ಸುಮ್ನೆ ಇದೆಯಾ? ಅವಳನ್ನ ಕರ್ಕೊಂಡ್ ಬರಕ್ಕೆ ಪ್ರಯತ್ನ ಮಾಡ್ಬೇಕು ತಾನೆ? ಅಮ್ಮ, ಪ್ರಯತ್ನ ಮಾಡ್ಬೇಕು ಅಂತ ತುಂಬಾ ಸಲ ಹೊರಟಿದ್ದೀನಿ. ನನ್ ಕಡೆಯಿಂದ ತಪ್ಪಾಗಿದೆ, ನನ್ನನ್ನ ಕ್ಷಮಿಸ್ಬಿಡು ಅಂತ ಮೆಸೇಜ್ ಹಾಕೋದಕ್ಕೂ ಹೊರಟೆ. ನನ್ಗೆ ಅವಳ ಮೇಲೆ ಬೇಜಾರಿದೆ ಅಮ್ಮ, ಅದಕ್ಕೆ ಸುಮ್ಮನಾದೆ. ಯಾರಿಗ್ ಬೇಜಾರಿರಲ್ಲ ಹೇಳು? ಎಲ್ರಿಗೂ ಬೇಜಾರಿದೆ. ಹಾಗಂತ ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಕೂರಕ್ಕಾಗತ್ತೇನೆ? ಸೂಜಿಲಾಗೋ ಕೆಲ್ಸಕ್ಕೆ ಕೊಡ್ಲಿ ತಗೋತಿದೀಯ ನೀನು. ನೋಡು, ಸುಮ್ನೆ ಅವಳನ್ನ ವಾಪಸ್ ಕರ್ಕೊಂಡ್ ಬಾ. ಪಾಪ ಮಗುಗಲ್ಲಿ ಎಷ್ಟು ಕಷ್ಟ ಆಗ್ತಿದ್ಯೋ ಏನೋ. ಅಮ್ಮ, ನಾನು ಹೀಗೆ ಅನ್ಕೊಂಡೆ. ಅವಳಿಗೆ ಅಲ್ಲಿರೋದಕ್ಕೆ ಆಗೋದಿಲ್ಲ, ನನ್ನಷ್ಟು ಚೆನ್ನಾಗಿ ಅವಳನ್ನ ಯಾರು ನೋಡ್ಕೊಳಲ್ಲ, ಅವಳೇ ವಾಪಸ್ ಬರ್ತಾಳೆ ಅಂತ. ಆದ್ರೆ ಅವಳು ಬರ್ಲಿಲ್ಲ ಅಮ್ಮ. ಅದ್ರ ಅರ್ಥ ಏನ್ ಹೇಳು? ನನಗಿಂತ ಅವಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋರು ಅಲ್ಲಿದ್ದಾರೆ. ಅವಳಿಗೆ ಅಲ್ಲಿ ತೋರಿಸ್ತಾ ಇರೋ ಪ್ರೀತಿ, ನೋಡ್ಕೊಳ್ತಾ ಇರೋ ರೀತಿ ಎಲ್ಲ ಇಷ್ಟ ಆಗಿದೆ ಅಂತ ತಾನೆ. ಭಾಗ್ಯ, ನಿನ್ ಮೂಗಿನ ನೇರಕ್ಕೆ ಯೋಚನೆ ಮಾಡ್ಬೇಡ ನೀನು. ಅಮ್ಮ, ನಾನು ಯಾವ್ದನ್ನು ನನ್ನ ಮೂಗಿನ ನೇರಕ್ಕೆ ಯೋಚನೆ ಮಾಡ್ತಿಲ್ಲ, ಇರೋದನ್ನೇ ಹೇಳ್ತಾ ಇದ್ದೀನಿ. ನೋಡು, ನನಗೆ ಈ ವಿಷಯದ ಬಗ್ಗೆ ಮಾತಾಡಿ ಸಾಕಾಗಿ ಹೋಗಿದೆ. ಇನ್ನೀ ವಿಷಯದ ಬಗ್ಗೆ ದಯವಿಟ್ಟು ಮಾತಾಡೋದು ಬೇಡ. ನಿನ್ ಮೊಮ್ಮಗಳನ್ನ ತುಂಬಾನೇ ಜಾಗರೂಕತೆಯಿಂದ ಪ್ರೀತಿಯಿಂದ ನೋಡ್ಕೊಳ್ತಿದ್ದಾರೆ, ಅದಕ್ಕೆ ಅವಳು ಬರೋದಕ್ಕೆ ಹೋಗ್ತಿಲ್ಲ. ಏನೇ ಹೇಳಿದ್ರು ಅಮ್ಮನ್ ಮಡಿಲಲ್ಲಿ ಮಲಗಿರೋ ನೆಮ್ಮದಿ, ಅಮ್ಮನ್ ಕೈ ರುಚಿಯಲ್ಲಿರೋ ತೃಪ್ತಿ ಬೇರೆ ಕಡೆ ಸಿಗುತ್ತೇನೆ? ಅಕ್ಕ, ನನ್ನನ್ನ ತುಂಬಾ ಮಿಸ್ ಮಾಡ್ಕೋತಿದ್ದೀನಿ ಅಕ್ಕ. ನಾನು, ಅಜ್ಜಿ, ಆದಿ ಅಂಕಲ್, ಪೂಜಾ ಚಿಕ್ಕಿ, ಕಿಶನ್ ಚಿಕ್ಕಪ್ಪ, ಅಮ್ಮ ಎಲ್ರೂ ಟ್ರಿಪ್ ಹೋಗ್ತಾ ಇದೀವಿ. ಅಲ್ಲ, ತನ್ಮಯ್ ನೋಡಿದ್ರೆ ಅಷ್ಟೊಂದು ಮಿಸ್ ಮಾಡ್ಕೋತಿದ್ದೀನಿ ಅಂತ ಹೇಳ್ದ. ಆದ್ರೆ ಅಮ್ಮ ಒಂದ್ಸಲನೂ ಫೋನ್ ಮಾಡ್ಲಿಲ್ಲ. ಅಂದ್ರೆ ಅಮ್ಮಂಗ್ ನಾನು ಅಷ್ಟೊಂದು ಬೇಡವಾಗೋದ್ನ?
ನನಗ್ ಗೊತ್ತು ನೀನ್ ನಿಮ್ ಮನೆ ಬಗ್ಗೆ ಯೋಚನೆ ಮಾಡ್ತಾ ಇದೀಯ ಅಂತ. ನಿನ್ನೆ ನೀನ್ ಹೇಳಿದ್ದೆಲ್ಲ ಕೇಳಿದಾಗ ನನ್ಗೆ ಬೇಜಾರಾಯ್ತು. ನೋಡು, ಏನು ಯೋಚನೆ ಮಾಡ್ಬೇಡ. ಯಾರು ಇರ್ತಾರೋ ಇಲ್ವೋ, ನಿನ್ ಜೊತೆ ನಾನಿದ್ದೀನಿ. ನಾನ್ ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ. ದೇವ್ರೆ, ತುಂಬಾ ನೋವು, ಒದ್ದಾಟ, ಅಡೆತಡೆಗಳ ನಂತರ ನಾವೆಲ್ಲರೂ ಹೊರಗೋಗ್ಬೇಕು ಅಂತ ಅನ್ಕೊಂಡಿದೀವಿ. ಅದಕ್ಕೆ ನೀನೇ ಕಾರಣ ಭಗವಂತ. ಪ್ರತಿ ಸಲ ಏನಾದ್ರೂ ಅಡೆತಡೆ ಬಂದ್ರೆ ಎಲ್ಲಿ ನಾವು ಪ್ರಯಾಣ ಮಾಡೋದು ನಿಂತೇ ಹೋಗತ್ತೆ ಅಂತ ಭಯ ಆಗ್ತಿತ್ತು. ಆದ್ರೆ ಅದೆಲ್ಲ ನೀನು ನಿವಾರಣೆ ಮಾಡಿದೆ. ನಮ್ಗೆ ಹೊರಗೆ ಹೋಗೋ ಅವಕಾಶ ಮಾಡಿಕೊಟ್ಟಿದೀಯ. ಇದು ನಿನ್ನ ಅನುಗ್ರಹನೇ ಭಗವಂತ. ಆಮೇಲೆ ಆದಿ ಜೊತೆ ನಾವೆಲ್ಲರೂ ಹೋಗ್ತಿರೋದಿದು ಮೊದಲನೇ ಪ್ರಯಾಣ. ನೋಡು ಭಗವಂತ, ನಾನು ಈ ಪ್ರಯಾಣನ ಆದಿ ಮತ್ತೆ ಭಾಗ್ಯಂಗೋಸ್ಕರ ಹೇಗೆ ಒಪ್ಕೊಂಡೋ ನೀನು ಅದಕ್ಕೆ ಒಪ್ಕೊಂಡಿದೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಇದಕ್ಕೆ ಮುಂಚೆನೂ ನಾನು ತುಂಬಾ ಸಲ ನಿನ್ನ ಹತ್ರ ಬೇಡ್ಕೊಂಡಿದ್ದೀನಿ. ಈಗ ಮತ್ತೆ ನಿನ್ನ ಹತ್ರ ಬೇಡ್ಕೋತಾ ಇದ್ದೀನಿ. ನನ್ನ ಭಾಗ್ಯ ತುಂಬಾ ನೋವು ದುಃಖ ಅನುಭವಿಸಿದಾಳೆ. ಇತ್ತೀಚೆಗೆ ಸ್ವಲ್ಪ ಖುಷಿಯಾಗಿದ್ದಾಳೆ, ಸ್ವಲ್ಪ ನೆಮ್ಮದಿಯಾಗಿದ್ದಾಳೆ ಅಂದ್ರೆ ಅದು ಆದಿ ಇರೋದ್ರಿಂದ. ಅವರಿಬ್ರು ಜೊತೆಯಾಗಿರೋದನ್ನ ನೋಡೋದಕ್ಕೆ ಎಷ್ಟು ಚಂದ ದೇವ್ರೆ. ಅವ್ರು ಹೀಗೆ ಖುಷಿಯಾಗಿರೋ ತರ ನೀ ನೋಡ್ಕೊ. ಹೋಗ್ಬೇಕಾದ್ರೆ ಅವರಿಬ್ರು ಗೆಳೆಯರಾಗಿ ಹೋಗ್ತಾ ಇದ್ದಾರೆ. ಆದ್ರೆ ಬರ್ಬೇಕಾದ್ರೆ ಅವರಿಬ್ರು ಹೇಗ್ ಬರ್ಬೇಕು ಅನ್ನೋ ಆಸೆ ನನ್ನ ಮನ್ಸಲ್ಲಿ ಇದೆಯೋ ಅದ್ರ ಕಡೆ ಆಶೀರ್ವಾದ ನಿಂದು ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡು ದೇವ್ರೆ, ನಾನು ಏನ್ ಅನ್ಕೊಂಡಿದೀನೋ ಹಾಗೇ ಆಗ್ಲಿ ಅಂತ ದಯವಿಟ್ಟು ಆಶೀರ್ವಾದ ಮಾಡು. ನಿಮ್ ಪ್ಯಾಕಿಂಗ್ ಎಲ್ಲ ಆಯ್ತಾ? ನಂದೇನೋ ದೊಡ್ಡ ಪ್ಯಾಕಿಂಗ್. 4 ಸೀರೆ 4 ಬ್ಲೌಸ್ ಹೊರಡಕ್ 5 ನಿಮಿಷ ಮುಂಚೆ ಇಟ್ಕೊಂಡ್ರು ಮುಗೀತು ನಂದು. ಅಜ್ಜಿ, ನೀವ್ ಈ ಸಲ ಟ್ರಿಪ್ಪಿಗೆ ಸೀರೆ ಎಲ್ಲ ಉಡ್ಬೇಡಿ, ನಾವು ಶಾಪಿಂಗ್ ಹೋಗೋಣ. ನಿಮ್ಗೋಸ್ಕರ ಹೊಸ ಚೂಡಿದಾರು, ಜೀನ್ಸ್ ಪ್ಯಾಂಟ್, ಟೀ ಶರ್ಟ್, ಟಾಪ್ಸ್ ಎಲ್ಲ ತಗೊಳ್ಳೋಣ. ನೀವ್ ಅದನ್ನ ಹಾಕೊಂಡ್ರೆ ಸಾಕಾತ ಕಾಣಿಸ್ತೀರಾ. ಸರಿ, ಅಲ್ಲ ಅಷ್ಟೇ ಸಾಕಾ? ಅಥವಾ ಈ ಟಿವಿಲೆಲ್ಲ ತೋರಿಸ್ತಾರಲ್ಲ ಹುಡುಗಿಯರು ಇಟ್ಟಿಟ್ಟೆ ಹಾಕೊಂಡು ಹೊಟ್ಟೆ ಸೊಂಟ ಎಲ್ಲ ತೋರಿಸ್ಕೊಂಡು ಅಂತದ್ ಹಾಕೊಳ್ಳ? ಏ ಚಿಚಿ, ಅದೆಲ್ಲ ನಿಮಗ್ ಬೇಡ ಅಜ್ಜಿ, ನೀವ್ ಚೆನ್ನಾಗ್ ಕಾಣಿಸಲ್ಲ. ಬಟ್ ನೀವ್ ಚೂಡಿದಾರ್ ಹಾಕೊಂಡ್ಬಿಟ್ರೆ ಪಕ್ಕ ಹಾರರ್ ಫಿಲ್ಮ್ ಹೀರೋಯಿನ್ ತರ ಕಾಣಿಸ್ತೀರಾ. ಭಾಗ್ಯ, ಏನಂದ ಅವನು? ಏನದು ಹೋರೋರು ಅಂದ್ರೆ? ಅದು ಹಂಗಂದ್ರೆ ದೆವ್ವದ್ ಪಿಕ್ಚರ್ ಅಂತ ಅತ್ತೆ. ಹೌದಾ ಹೌದಾ? ಹಾ, ಹೊರರ ತಾತ ಯಾವಾಗ್ಲೂ ಹೇಳ್ತಿರ್ತಾರೆ, ಸತ್ಯ ಯಾವಾಗ್ಲೂ ಕಹಿ ಇರತ್ಕೊಳೋ ತನ್ಮಯ ಅಂತ. ನನ್ಗೆ ಯಾಕೆ ಅಂತ ಇವಾಗ ಗೊತ್ತಾಯ್ತು. ಈ ಕಡೆ ತಂಗಿ, ಆ ಕಡೆ ಅಕ್ಕ, ಇಬ್ರು ಸೇರ್ಕೊಂಡು ನನ್ನ ಪ್ರಾಣ ತಿಂತಿದ್ದಾರೆ. ನನಗಿರೋ ಕೋಪಕ್ಕೆ ಇಬ್ರು ಕೊಂದು ಬಿಡ್ಲ ಅಂತ ಅನ್ನಿಸ್ತಿದೆ. ಇಷ್ಟು ದಿನ ನನ್ನ ಲೈಫಲ್ಲಿ ಪ್ರಶ್ನೆ ಮಾಡೋರೇ ಇರ್ಲಿಲ್ಲ. ಇವಾಗ ಈ ಭಾಗ್ಯ ಬಂದು ನನ್ನ ನೆಮ್ಮದಿ ಹಾಳು ಮಾಡ್ತಿದ್ದಾಳೆ. ಅಲ್ಲ, ಮನೆ ಅಡ್ಗೆ ಮಾಡ್ಕೊಂಡಿರೋದ್ ಬಿಟ್ಟು ಇವಳಿಗೆ ಯಾಕೆ ಬೇಕೋ ಆಫೀಸು ಸಾಬ್ರಿ. ಈ ಭಾಗ್ಯ ಆದಿಬ್ರೋಗೆ ಏನ್ ಮೋಡಿ ಮಾಡಿದಾಳೋ ಗೊತ್ತಿಲ್ಲ. ಅವಳು ಹೇಳಿದ್ದೆಲ್ಲ ಕೇಳ್ತಾನೆ. ನಾವೇನಾದ್ರೂ ಕೇಳಿದ್ರೆ ಕೆಲ್ಸ ಬ್ಯುಸಿ ಆಗಲ್ಲ ಅಂತ ಹೇಳ್ತಾನೆ. ಈಗ ಭಾಗ್ಯ ಕೇಳಿದ ತಕ್ಷಣ ಟ್ರಿಪ್ ಕರ್ಕೊಂಡು ಹೋಗ್ತಿದ್ದಾನೆ. ಇರಿಟೇಟ್ ಆಗ್ತಿದೆ ನಂಗೆ. ಇನ್ನೀ ಪೂಜಾ, ಅವ್ರಗಳ ಹನಿಮೂನ್ ಹೋಗೋದನ್ನ ತಡೆಯೋದಕ್ಕೆ ಏನೇನೋ ಮಾಡಿದೆ. ಆದ್ರೂ ಕೊನೆಗೆ ಆ ಪೂಜಾ ಪ್ಲಾನ್ ಮಾಡೇ ಬಿಟ್ಲು. ಅದು ನನ್ನ ಕೈಯಲ್ಲೇ ಬುಕ್ ಮಾಡಿಸ್ಕೊಂಡ್ಲು. ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿತಿದೆ ನಂಗೆ. ಅದರಲ್ಲಿ ಈ ಡ್ಯಾಡ್ ಬೇರೆ. ನನ್ನ ಎನಿಮಿ ಪೂಜಾನ ಹೋಗೇ ಬಾರ ಅಂತ ಕರಿಬಾರ್ದಂತೆ.
ಅದಕ್ಕೆ ಅಂತ ಕರಿಬೇಕಂತೆ. ಮೈ ಫುಟ್. ಅವಳು ನನ್ನ ಏಜೆ, ಅವಳಿಗೆ ಇಷ್ಟೊಂದೆಲ್ಲ ಮರ್ಯಾದೆ ಬೇಕಾ? ಫಸ್ಟ್ ಆಫ್ ಆಲ್ ನಾನು ಅವಳನ್ನ ನಮ್ಮ ಮನೆ ಸೊಸೆ ಅಂತಾನೆ ಒಪ್ಕೊಂಡಿಲ್ಲ. ಅದಕ್ಕೆ ಹೇಗಾಗ್ತಾಳೆ? ಇಷ್ಟ ಇಲ್ದೇ ಇದ್ರು ಡ್ಯಾಡ್ ಬಲವಂತಕ್ಕೋಸ್ಕರ ಅವಳನ್ನ ಅದಕ್ಕೆ ಅಂತ ಕರೀಲೇಬೇಕು. ಛೇ, ಏನ್ ಲೈಫು ನಂದು, ಒಂಚೂರು ಫ್ರೀಡಮ್ ಇಲ್ಲ. ನೆಮ್ಮದಿಯಾಗಿದ್ದೆ, ಅಷ್ಟರಲ್ಲಿ ಈ ಅಕ್ಕ ತಂಗಿದಿರು ನನ್ನ ಲೈಫಲ್ಲಿ ರಾಹು ಕೇತು ಥರ ಬಂದ್ಬಿಟ್ರು. ದೆ ಸ್ಪಾಯ್ಲ್ಡ್ ಎವ್ರಿಥಿಂಗ್. ಅದಕ್ಕೆ ಅಂತೆ, ಅದಕ್ಕೆ ಅವಳ ತಲೆ. ಪೂಜಾ, ತುಂಬಾ ದಿನ ನೀನ್ ನನ್ನ ಬಾಯಲ್ಲಿ ಅದಕ್ಕೆ ಅಂತ ಕರೆಸ್ಕೊಳಲ್ಲ. ಆದಷ್ಟು ಬೇಗ ನನಗೆ ಗೇಟ್ ಪಾಸ್ ಕೊಡ್ತೀನಿ ಕಣೆ. ಈ ಕನಿಕಾ ಅಷ್ಟು ಈಸಿಯಾಗಿ ಯಾರು ಒಳಗಡೆ ಬಿಟ್ಕೊಳಲ್ಲ. ಅದರಲ್ಲೂ ನೀನು ಇಷ್ಟು ಈಸಿಯಾಗಿ ನುಸ್ಲಿ ಬಂದಿರೋ ಹುಳ ನಿನ್ನ ಇರಕ್ ಬಿಡಲ್ಲ ಕಣೆ. ಹೊಸ್ಕಾಗ್ತೀನಿ. ಈ ಪೂಜೆಗೆ ಏನಾಗಿದೆ? ಶಾಪಿಂಗ್ ಹೋದವಳು ಇಷ್ಟೊತ್ತಾದ್ರೂ ಬಂದಿಲ್ಲ. ನಾನು ಬರ್ತೀನಿ, ಒಬ್ಬಳೇ ಹೋಗ್ಬೇಡ ಅಂತಂದ್ರೆ ಇಲ್ಲ ಇಲ್ಲ ನೀನು ಬಂದ್ರೆ ಅರ್ಜೆಂಟ್ ಮಾಡ್ತೀಯ ಅಂತ. ಏನ್ ಹೇಳೋಣ, ಎಲ್ಲ ಕೆಲಸ ನಾನೇ ಮಾಡ್ಬೇಕೀಗ. ಏನ್ ಮಾಡ್ತಿದ್ಯೋ? ಅಪ್ಪ, ಅದು ಬೆಡ್ಶೀಟ್ ಮರ್ಸ್ತಾ ಇದ್ದೆ. ಎಲ್ಲಿ ನೀನ್ ಹೆಂಡ್ತಿ? ಶಾಪಿಂಗ್ ಹೋಗಿದ್ದಾಳಪ್ಪ, ಅದು ಒಬ್ಬಳೇನೆ. ನಾನ್ ಬಂದ್ರೆ ಟೈಮ್ ಕೊಡಲ್ವಂತೆ, ಅದಕ್ಕೆ ನನ್ನನ್ನು ಬಿಟ್ಟು ಹೋಗಿದ್ದಾಳೆ. ಒಬ್ಬಳೇನೆ? ಸರಿಯಾಗಿ ಮಾಡಿದಾಳು ಬಿಡಿ. ಅಪ್ಪ, ನೀವು ಅವಳಿಗೆ ಸಪೋರ್ಟ್ ಮಾಡ್ತೀರಲ್ಲ. ಇನ್ನೇನು, ಶಾಪಿಂಗ್ ಅಂದ್ಮೇಲೆ ಟೈಮ್ ಕೊಡ್ಲೇಬೇಕು. ನಿನ್ ತರ 2 ಶರ್ಟು 2 ಪ್ಯಾಂಟು ತಗೊಳಕ್ಕಾಗುತ್ತೇನೋ? ಏನಪ್ಪ ನೀವು ಅವಳಿಗೆ ಸಪೋರ್ಟ್ ಮಾಡ್ತೀರಲ್ಲ, ಮಗಂಗೆ ಸಪೋರ್ಟ್ ಮಾಡ್ಬೇಕು, ಸೊಸೆಗಲ್ಲ. ನೀವು ನೋಡಿ ಅವಳ ತರನೇ ಮಾತಾಡ್ತೀರ. ನೋಡಿ ಅವಳದೇ ಫೋನು. ಪೂಜಾ, ಎಲ್ಲಿದ್ಯಾ? ಇಷ್ಟೊತ್ತರ ಬಂದಿಲ್ಲ ನೀನು? ಹಲೋ, ನಾನು ಪೂಜಾ ಅಲ್ಲ, ಟ್ರಾಫಿಕ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಮಾತಾಡ್ತಿರೋದು. ಸರ್, ಏನಾಯ್ತು? ಅಲ್ಲ, ಅವಳ ಫೋನಿಂದ ನೀವ್ಯಾಕೆ ಕಾಲ್ ಮಾಡ್ತಿದ್ದೀರಾ? ಅವ್ರು ನಿಮ್ಗೆ ಏನಾಗಬೇಕು? ಅವಳು ನನ್ನ ಹೆಂಡ್ತಿ ಸರ್. ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ, ತುಂಬಾ ಬ್ಲಡ್ ಹೋಗ್ತಾ ಇತ್ತು. ಹಾಸ್ಪಿಟಲ್ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿದ್ವಿ.